When the disciples came to Jesus in Matthew chapter 18, ಮತ್ತಾಯ 18ರಲ್ಲಿ ಶಿಷ್ಯರು ಬಂದಾಗ ಯೇಸು ಸ್ವಾಮಿ ಹತ್ರ and asked him in verse 1, ಇಲ್ಲಿ ಮೊದಲನೇ ವಚನದಲ್ಲಿ ಕೇಳಿದ್ರು, Matthew 18 verse 1, ಮತ್ತಾಯ 18:1, who is the greatest in the kingdom of heaven? ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು? And Peter was thinking Jesus would point to him. ಪೇತ್ರನು ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಯೇಸು ಸ್ವಾಮಿ ನನ್ನನ್ನ ತೋರಿಸಬಹುದು ಅಂತ. And Matthew was a chartered accountant. He thought, I'm the more educated person. May Jesus point to me. ಇಲ್ಲಿ ಮತ್ತಾಯನು ಅವನು ಲೆಕ್ಕಿಗನಾಗಿದ್ದನು, ಅವನು ಅನ್ಕೊಂತಾ ಇದ್ದ ನನ್ನನ್ನು ತೋರಿಸಬಹುದು ಅಂತ. But Jesus did not point to any of his disciples. ಆದ್ರೆ ಇವ್ರು ಯಾರನ್ನು ಯೇಸು ಸ್ವಾಮಿ ತೋರಿಸಲಿಲ್ಲ. He said, all of you have got little pride in you. ನಿಮ್ಮ ಎಲ್ಲರಲ್ಲೂ ಸ್ವಲ್ಪ ಅಹಂಕಾರ ಗರ್ವವಿದೆ. And he picked up a small baby, probably 1 year old. ನನಗನ್ಸುತ್ತೆ ಯೇಸು ಸ್ವಾಮಿ ಒಂದು ಚಿಕ್ಕ ಮಗು, ಅಂದ್ರೆ 1 ವರ್ಷದ ಮಗು ಇರಬಹುದು, ಅವ್ರು Took that child on his lap. ಆತ ಮಗುವನ್ನ ತೊಡೆ ಮೇಲೆ ಕುಂಡಿಸ್ಕೊಂಡು and said, if you want to enter God's kingdom, you got to be like this child. ನೀವು ಪರಲೋಕವನ್ನು ಪ್ರವೇಶಿಸಬೇಕು ಅಂದ್ರೆ ನೀವು ಈ ಚಿಕ್ಕ ಮಗುವಿನ Matthew 18 verse 3. 3ನೇ ವಚನ ಮತ್ತೆ 15. You got to change, he said. ನೀವು ಬದಲಾಗಬೇಕು. You got to be converted. ನೀವು ಬದಲಾಗಬೇಕು, ಪರಿವರ್ತನೆಗೊಳ್ಳಬೇಕು. Become like children. ಮಕ್ಕಳ ಹಾಗೆ ಆಗಬೇಕು. Many of us say we are converted. ಬಹಳಷ್ಟು ಜನ ನಾವು ಹೇಳ್ತೀವಿ ನಾವು ಪರಿವರ್ತನೆ ಹೊಂದಿದ್ದೀವಿ. I've accepted the Lord, I'm born again. ನಾನು ಕರ್ತನನ್ನು ಸ್ವೀಕರಿಸಿದ್ದೀನಿ, ಮತ್ತೆ ನಾನು ಹೊಸದಾಗಿ ಹುಟ್ಟಿದ್ದೀನಿ ಅಂತ ಹೇಳ್ತೀವಿ. Have you become like a child yet? Have you humbled yourself like a child? ನಿಮ್ಮನ್ನ ನೀವು ತಗ್ಗಿಸ್ಕೊಂಡಿದ್ದೀರಾ ಒಂದು ಚಿಕ್ಕ ಮಗುವಿನಂತೆ? Listen to this verse. ಈ ವಚನವನ್ನ ಕೇಳಿ. Verse 3, unless you are converted and become like children, you will never enter the kingdom of heaven. ಇಲ್ಲಿ ಹೇಳಿದ್ರು, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ಹೇಳುತ್ತೇನೆ. We say if you have accepted Christ, you'll enter the kingdom of heaven. ನೀವು ಹೇಳ್ತೀರಾ, ನಾನು ಕ್ರಿಸ್ತನನ್ನ ಸ್ವೀಕರಿಸಿದ್ದೀನಿ, ನಾನು ಪರಲೋಕಕ್ಕೆ ಹೋಗ್ತೀನಿ. Which Christ? ಯಾವ ಕ್ರೈಸ್ತ? Some proud Christ? ಒಬ್ಬ ಅಹಂಕಾರಿಯಾದ ಕ್ರಿಸ್ತನನ್ನ ಸ್ವೀಕರಿಸಿದ್ರ? Proud Jesus? ಒಂದು ಅಹಂಕಾರಿಯಾದ ಯೇಸುವನ್ನ ಸ್ವೀಕರಿಸಿದ್ರೆ ನೀವು? Another Jesus, a false Jesus. ಅದು ಒಂದು ಸುಳ್ಳಾದ ಇತರ ಯೇಸು ಸ್ವಾಮಿ ಆಗಿದೆ. The real Jesus is one who humbled himself. ನಿಜವಾದ ಯೇಸು ಸ್ವಾಮಿಯು ದೀನನಾಗಿದ್ದನು, ತನ್ನನ್ನು ತಾನು ತಗ್ಗಿಸಿಕೊಂಡವನಾಗಿ. He told his disciples, I am your leader. ಯೇಸು ಸ್ವಾಮಿ ಹೇಳಿದರು, brother please come again, but I have come here to wash your feet. ಯೇಸು ಸ್ವಾಮಿ ಹೇಳಿದರು, ನಾನು ನಿಮ್ಮ ನಾಯಕನು, ನಾನು ಬಂದಿರೋದು ಇಲ್ಲಿ ನಿಮ್ಮ ಕಾಲುಗಳನ್ನ ತೊಳಿಲಿಕ್ಕೆ. I want you to see this picture behind me. ನನ್ನ ಹಿಂದೆ ಇರುವಂತ ಈ ಚಿತ್ರವನ್ನ ನೀವು ನೋಡ್ಬೇಕು ಅಂತ ಬಯಸ್ತೇನೆ. I look at it often. ನಾನು ಆಗಾಗ್ಗೆ ಅದನ್ನ ನೋಡ್ತಾ ಇರ್ತೀನಿ. This is Jesus washing the feet of Peter. ಇದು ಚಿತ್ರ ಏನಂದ್ರೆ ಯೇಸು ಸ್ವಾಮಿ ಪೇತ್ರನ ಕಾಲನ್ನ ತೊಳೆಯುವಂತ ಚಿತ್ರ. And I say, Lord Jesus, make me like that till the end of my life. ಯೇಸು ಸ್ವಾಮಿ ನನ್ನನ್ನ ಹಾಗೆ ಮಾಡು, ನನ್ನ ಜೀವಿತದ ಕಡೆಯ ಸಮಯದವರೆಗೂ ನನಗೆ ಹಾಗೆ ಮಾಡು ನನ್ನ ಅಂತ ಕೇಳ್ತೇನೆ. The greatest man that walked on this earth, Jesus Christ. ಈ ಭೂಮಿಯಲ್ಲಿ ನಡೆದಂತ ಬಹಳ ಉತ್ತಮ ಮಹಾ ವ್ಯಕ್ತಿ ಯೇಸು ಸ್ವಾಮಿ. When they tried to make him a king, he ran away. ಆತನನ್ನ ರಾಜನಾಗಿ ಮಾಡ್ಲಿಕ್ಕೆ ಜನರು ಪ್ರಯತ್ನಿಸಿದಾಗ ಆತನು ಓಡಿ ಹೋದ. And at the last day of his life, he was at the feet of his disciples. ಆತನ ಜೀವಿತದ ಕಡೆಯ ಸಮಯದಲ್ಲಿ ಆತನು ಯೇಸು ತನ್ನ ಶಿಷ್ಯರ ಕಾಲ ಕೆಳಗಡೆ ಇದ್ದನು. I said, Lord, that's where I want to be too. ಅಲ್ಲೇ ನಾನು ಇರ್ಲಿಕ್ಕೆ ಇಷ್ಟಪಡ್ತೀನಿ. I want to be there. ನಾನು ಅಲ್ಲಿ ಇರ್ಲಿಕ್ಕೆ ಇಷ್ಟ. That is the way the Christian goes, down, 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 down to the feet of others. ಒಬ್ಬ ಕ್ರೈಸ್ತನಾದನು ಕೂಡ ಹಾಗೆ ತಳಕ್ಕೆ ಇನ್ನೂ ತಳಕ್ಕೆ ಜನರ ಕಾಲಿನ ಮಟ್ಟಕ್ಕೆ ಹೋಗ್ತಾರೆ. The spirit of Satan is to go up and up and up and up and up and become a great person. ಸೈತಾನನ ಒಂದು ಆತ್ಮ ಏನಂದ್ರೆ ಇನ್ನೂ ಹೆಚ್ಚು ಮೇಲೆ 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 ಹೋಗುವಂತದ್ದು. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ,
Do you want to build a church wherever you're living? ನೀವು ಎಲ್ಲಿ ಜೀವಿಸ್ತಾ ಇದ್ದೀರಾ ಅಲ್ಲಿ ಒಂದು ಸಭೆಯನ್ನ ಕಟ್ಟಲಿಕ್ಕೆ ಬಯಸ್ತೀರಾ. You need to have the Spirit of Jesus Christ. ನಿಮಗೆ ಯೇಸುವಿನಲ್ಲಿದ್ದಂತ ಆತ್ಮವು ನಿಮ್ಮಲ್ಲಿ ಇರಬೇಕು. Think of that little child that Jesus picked up. ನೀವು ಆ ಮಗುವಿನ ಬಗ್ಗೆ ಯೋಚನೆ ಮಾಡಿ, ಯೇಸು ಸ್ವಾಮಿ ಎತ್ಕೊಂಡಂತ ಮಗು, 1 year old. 1 ವರ್ಷದ ಮಗು. You look at a little 1-year-old child lying in a bed. ಒಂದು ಚಿಕ್ಕ ಮಗು, 1 ವರ್ಷದ ಮಗು ತನ್ನ ಹಾಸಿಗೆಯಲ್ಲಿ ಮಲಗಿರೋದನ್ನ ನೋಡಿ. What is going on in that child's mind? ಆ ಮಗುವಿನ ಮನಸ್ಸಿನಲ್ಲಿ ಏನು ಹೋಗ್ತಾ ಇರುತ್ತೆ? Is that child thinking, oh, how good looking I am? ಆ ಮಗು ಯೋಚನೆ ಮಾಡ್ತಾ ಇದೆಯಾ, ನಾನು ಎಷ್ಟು ಸುಂದರವಾಗಿ ಕಾಣಿಸ್ತೀನಿ ಅಂತ? How clever I am. ನಾನು ಎಷ್ಟು ಬುದ್ಧಿವಂತನು. How beautiful my dress is. ನನ್ನ ವಸ್ತ್ರ ಎಷ್ಟು ಚೆನ್ನಾಗಿದೆ. Everybody's admiring me. ನನ್ನನ್ನು ಎಲ್ಲರೂ ಹೊಗಳ್ತಾ ಇದ್ದಾರೆ. See how well I can sing. ನಾನು ಎಷ್ಟು ಚೆನ್ನಾಗಿ ಹಾಡ್ತೇನೆ. Or speak. ಮಾತಾಡ್ತೀನಿ. No child thinks like that. ಯಾವುದೇ ಮಗು ಹಾಗೆ ಯೋಚನೆ ಮಾಡಿ. Even if somebody goes and pinches it and hurts it. ಯಾರೋ ಹೋಗಿ ಆ ಮಗುವನ್ನ ಗಿಲ್ಲಿ ಚಿವುಟ್ಟು ಬಿಟ್ಟು ಅದನ್ನ ಅಳಿಸಿದ್ರೆ, next day when the same person comes, the child will smile at him. ಮರುದಿನ ಅದೇ ವ್ಯಕ್ತಿ ಆ ಮಗುವಿನ ಬಳಿ ಹೋದ್ರೆ ಆ ಮಗು ಆತನ ನೋಡಿ ನಗುತ್ತೆ. The child doesn't remember, oh, this is the one who came and hurt me yesterday. ಆ ಮಗುಗೆ ನೆನಪಿರೋದಿಲ್ಲ, ನಿನ್ನೆ ಇದೇ ವ್ಯಕ್ತಿ ನನ್ನನ್ನ ಬಂದು ಚಿವುಟಿದ್ದು ಅಂತ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, wherever you are, ನೀವು ಯಾವುದೇ ಸ್ಥಳದಲ್ಲಿದ್ರು, whatever part of Karnataka you are in, ಕರ್ನಾಟಕದ ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವಿದ್ರು, you want to please the Lord, ನೀವು ಕರ್ತನನ್ನ ಮೆಚ್ಚಿಸಬೇಕು ಅಂದ್ರೆ, seek with all your heart to be like a little child. ನೀವು ಯಾವಾಗ್ಲೂ ಈ ಒಂದು ಚಿಕ್ಕ ಮಗುವಿನ ಹಂತ ಆಗುವ ಹಾಗೆ ಬಯಸಿ. In your heart, ನಿಮ್ಮ ಹೃದಯದಲ್ಲಿ, in your mind, you need to be clever to earn your living in this world. ಈ ನಿಮ್ಮ ಮನಸ್ಸಿನಲ್ಲಿ, ಬುದ್ಧಿಶಕ್ತಿಯಲ್ಲಿ ನೀವು ಲೋಕದಲ್ಲಿ ಸಂಪಾದನೆ ಮಾಡಬೇಕು, ಅದಕ್ಕೆ ಬುದ್ಧಿವಂತರಾಗಿರ್ಬೇಕು. You're a mother, you need to be clever to know how to cook food. ನೀವು ಒಬ್ಬ ತಾಯಿ ಆಗಿದ್ರೆ ನಿಮ್ಗೆ ಆ ಬುದ್ಧಿಶಕ್ತಿ ಇರಬೇಕು ಅಡುಗೆಯನ್ನ ಮಾಡ್ಲಿಕ್ಕೆ. You're a man, you need to be clever to learn how to earn your living. ನೀವು ಒಬ್ಬ ಮನುಷ್ಯನಾಗಿದ್ರೆ, ಗಂಡಸಾಗಿದ್ರೆ ನೀನು ಸಂಪಾದನೆಯನ್ನ ಹೇಗೆ ಮಾಡಬೇಕು ಅನ್ನೋ ಒಂದು ಬುದ್ಧಿಶಕ್ತಿ ನಿನಗಿರ್ಬೇಕು. But when you come to the church, leave all that outside the door. ನೀವು ಸಭೆಗೆ ಬಂದಾಗ ಅದನ್ನೆಲ್ಲ ಹೊರಗಡೆ ಹಾಕಿ ಬರ್ಬೇಕು. And come like a little child. ನೀವು ಒಂದು ಚಿಕ್ಕ ಮಗುವಿನಂತೆ ಬರ್ಬೇಕು ಸಭೆಗೆ. And if you have a church which is full of people with that spirit, that will be the best church. ನಿಮ್ಮ ಸಭೆಯಲ್ಲಿ ಅಂತ ಒಂದು ದೀನ ಸ್ವಭಾವರಂತ ಜನರಿದ್ರೆ ಅದು ಉತ್ತಮ ಸಭೆಯಾಗಿದೆ. But do you think the disciples learned this lesson even though Jesus taught it to them for 3.5 years with them? ನಿಮ್ಗೆ ಅನ್ಸುತ್ತಾ ಯೇಸು ಸ್ವಾಮಿ 3.5 ವರ್ಷಗಳ ಕಾಲ ಅವರಿಗೆ ಬೋಧಿಸಿದ್ರು, ಅವ್ರ ಶಿಷ್ಯರು ಇದನ್ನ ಅರ್ಥ ಮಾಡ್ಕೊಂಡ್ರು ಅಂತ? They had heard the greatest preacher in the world for 3.5 years. 3.5 ವರ್ಷಗಳ ಕಾಲ ಈ ಲೋಕದಲ್ಲಿದ್ದಂತ ಉತ್ತಮ ಒಂದು ಬೋಧಕನನ್ನ ಕೇಳಿಸ್ಕೊಳ್ತಾ ಇದ್ರು. Now they were sitting with him for a last meal and he said, by tomorrow morning I'll be dead. ಇಲ್ಲಿ 3.5 ವರ್ಷಗಳ ನಂತರ ಆತರ ಜೊತೆ ಕಡೆಯ ಒಂದು ಭೋಜನವನ್ನ ತಿನ್ಲಿಕ್ಕೆ ಕುಳಿತಾಗ ಅವ್ರು ಕೇಳುವಂತದ್ದು, tomorrow morning I'll be crucified and by the evening I'll be dead in a grave. ನಾನು ನಾಳೆ ಬೆಳಿಗ್ಗೆ ಸತ್ತೋಗ್ತೀನಿ, ಈ ಸಂಜೆಯಲ್ಲಿ ನನ್ನನ್ನ ಸಮಾಧಿಗೆ ಹಾಕ್ತಾರೆ, ನನ್ನ ಕಡೆಯ ದಿವಸ ಇವತ್ತು. This is my last meal with you. ನಿಮ್ಮ ಜೊತೆ ನಾನು ಮಾಡ್ತಾ ಇರೋದು ಇದು ಕಡೆಯ ಭೋಜನ. And you know what they were discussing among themselves? ಆ ಸಮಯದಲ್ಲಿ ಅವರು ತಮ್ಮೊಳಗೆ ಏನು ವಿಚಾರ ಮಾಡ್ತಾ ಇದ್ರು ಗೊತ್ತಾ? If you were one of those disciples, what would you be talking about? ನೀವು ಅವರ ಮಧ್ಯೆ ಒಬ್ಬ ಶಿಷ್ಯನಾಗಿದ್ರೆ ಏನು ಮಾತಾಡ್ತಾ ಇದ್ರಿ? Don't think you're better than them. ನೀವು ಅವ್ರಿಗಿಂತ ಉತ್ತಮನು ಅಂತ ಅನ್ಕೊಳ್ಬೇಡಿ. We would have been discussing the same thing. ನಾವು ಕೂಡ ಅದರ ಬಗ್ಗೆ ಹಾಗೆ ಯೋಚನೆ ಮಾಡ್ತಾ ಇದ್ವಿ. Turn to Luke 22. ಲೂಕ 22ರಲ್ಲಿ ನಾವು ನೋಡೋಣ. Luke's Gospel, chapter 22. 22ನೇ ಅಧ್ಯಾಯ, verse 24. 24ನೇ ವಚನ. There arose a dispute among them who is regarded as the greatest. ತಮ್ಮಲ್ಲಿ ಯಾವನು ಹೆಚ್ಚಿನವನೆನಿಸಿಕೊಳ್ಳುವನು ಎಂಬ ವಿಚಾರದಲ್ಲಿ ಅವರೊಳಗೆ ಚರ್ಚೆ ಹುಟ್ಟಿತು. Who does Jesus think is the greatest among us?
ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಯಾರು ಉತ್ತಮನು ಅಂತ ಅಂದುಕೊಳ್ತಾರೆ. And among us 12 disciples, who is really the greatest? ನಾವು 12 ಜನ ಶಿಷ್ಯರಲ್ಲಿ ಯಾರು ಉತ್ತಮರು, ಹೆಚ್ಚಿನವರು ಅಂತ. 3.5 years, Jesus had to try to teach them about humility. 3.5 ವರ್ಷಗಳ ಕಾಲ ಯೇಸು ಸ್ವಾಮಿ ಎಷ್ಟು ಪ್ರಯತ್ನ ಮಾಡಿದ್ರು ಅವರಿಗೆ ದೀನತೆಯ ಬಗ್ಗೆ ಕಲಿಸಲಿಕ್ಕೆ. They never learned it. ಆದ್ರೆ ಅವರು ಕಲ್ತ್ಕೊಳ್ಳಿಲ್ಲ ಅದು. But even though they saw Jesus washing their feet, ಅವ್ರು ಯೇಸು ಸ್ವಾಮಿ ತನ್ನ ಕಾಲನ್ನ ತೊಳೆಯೋದು ನೋಡಿದಾಗ್ಲೂ ಅವ್ರು ಕಲ್ತ್ಕೊಳ್ಳಿಲ್ಲ ಅದನ್ನ. They were still thinking, who's the greatest? Who's going to be the leader after Jesus dies? ಸ್ವಾಮಿ ಸತ್ತನಂತ. Then Jesus said to them, ನಂತರ ಯೇಸು ಸ್ವಾಮಿ ಹೇಳಿದ್ರು. Luke 22 verse 24, that's what they were discussing. 22-24 ನಾವು ನೋಡ್ತೀವಿ ಅವರು ಇದನ್ನ ಯೋಚನೆ ಮಾಡ್ತಾ ಇದ್ರು. In verse 25, 25ರಲ್ಲಿ he said, that's the way for the kings of the world. ಅವ್ರು ಹೇಳಿದ್ರು ಅನ್ಯ ದೇಶದ ಅರಸುಗಳಿಗೆ ಹೀಗೆ ಇರುತ್ತೆ ಅಂತ. But for you, verse 26, the greatest must be the youngest and the leader like a servant. ಆದರೆ 26ನೇ ವಚನದಲ್ಲಿ ನೀವು ಹಾಗಿರಬಾರದು, ನಿಮ್ಮಲ್ಲಿ ಹೆಚ್ಚಿನವನು ಚಿಕ್ಕವನಂತೆಯೂ ಮುಖ್ಯಸ್ಥನು ಸೇವಕನಂತೆಯೂ ಇರಬೇಕು. In verse 27, who is greater in a king's palace? Who is greater, the one who sits at the table or the one who serves? ಆದ್ರೆ ಇಲ್ಲಿ 27ನೇ ವಚನದಲ್ಲಿ ಯಾವನು ಹೆಚ್ಚಿನವನು, ಊಟಕ್ಕೆ ಕುಳಿತವನು ಸೇವೆ ಮಾಡುವವನು ಊಟಕ್ಕೆ ಕುಳಿತನಲ್ಲವೇ ಅಂತ ಹೇಳ್ತಾರೆ. The king sits at the table, the servant serves. ಒಬ್ಬ ಸೇವಕರು ಸೇವೆ ಮಾಡುವಂತವರಾಗಿರ್ತಾರೆ, ಆದ್ರೆ ರಾಜನು ಒಂದು ಊಟಕ್ಕೆ ಕುಳಿತವನಾಗಿರ್ತಾನೆ. Jesus said, verse 27, I'm not sitting at the table, I'm serving you people. ಆದ್ರೆ ನಾನು ಊಟಕ್ಕೆ ಕುಳಿತವನಲ್ಲ, ನಾನು ನಿಮಗೆ ಸೇವೆ ಮಾಡ್ತಾ ಇದ್ದೀನಿ. When I think of that, I said, Lord Jesus, make me like yourself. ಕರ್ತನಾದ ಯೇಸುವೆ, ನಿನ್ನ ಹಾಗೆ ನನ್ನನ್ನು ಮಾಡು ಸ್ವಾಮಿ ಅಂತ ಕೇಳ್ತೀನಿ.